ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೃಷ್ಣ ಅಲಿಯಾಸ್ ಕೆಕೆಗೆ ಸತ್ಯ ಗೊತ್ತಾಗ್ತದೆ. ಈ ಕಡೆ ಹಾಸ್ಪಿಟಲ್ಗೆ ACP ದೇವ್ ಕಡೆಯವರು ಬಂದು ಚಾರಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅದರ ನಡುವೆ ಈ ಕಡೆ ಆಲ್ರೆಡಿ ಚಾರು ಒಂದು ಉಪಾಯನ ಕಂಡಿಡ್ಕೊಂಡು ರಾಮಾಚಾರಿನ ಅಲ್ಲಿಂದ ಎಸ್ಕೇಪ್ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾಳೆ. ಈ ಕಡೆ ಮನೆಯವರು ಎಲ್ರಿಗೂ ಕೂಡ ವಿಷಯ ತಿಳಿತಾ ಈ ಕಡೆ ಹಾಸ್ಪಿಟಲ್ಗೆ ಬಂದೇ ಬಿಟ್ಟರು. ಆಕೆಗೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿಗೆ ಈ ರೀತಿ ಬ್ರೈನ್ ಡೆಡ್ ಆಗಿದೆ, ಅವನು ಸಾವಿ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಚಾರುಗೆ ಗೊತ್ತಾಗೋದಿಲ್ಲ. ರಾಮಾಚಾರಿ ಯೋಗನೆದ್ರಲ್ಲಿದ್ದಾನೆ ಅಂತಾನೆ ಅನ್ಕೋತಾಳೆ, ಸಮಾಧಾನ ಮಾಡ್ಕೋತಾಳೆ. ಆದರೆ ಕ್ಷಣಕ್ಕೂ ರಾಮಾಚಾರಿಯ ಪಲ್ಸ್ ರೇಟ್ ಕಡಿಮೆ ಆಗ್ತದೆ. ಬಿಕಾಸ್ ಅವನ ಬ್ರೈನ್ ವರ್ಕ್ ಮಾಡ್ತಿಲ್ಲ. ಬ್ರೈನ್ ವರ್ಕ್ ಮಾಡಿದ್ರೆ ತಾನೇ ಆ ಒಂದು ಆರ್ಗನ್ಸ್ ವರ್ಕ್ ಆಗುತ್ತೆ, ಆರ್ಗನ್ಸ್ಗಳು ವರ್ಕ್ ಆಗುತ್ತೆ. ಆ ಒಂದು ನರ್ವ್ಸ್ ಮುಖಾಂತರನೇ ಯಾವುದೇ ಒಂದು ಮೆಸೇಜ್ ಕೂಡ ಆರ್ಗನ್ಸಿಂದ ಬ್ರೈನ್ಗೆ, ಬ್ರೈನಿಂದ ಆರ್ಗನ್ಗೆ ಪಾಸ್ ಆಗಬೇಕಾಗತ್ತೆ. ಆದರೆ ಬ್ರೈನೇ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂದಮೇಲೆ ಹೀಗೆ ಆ ಒಂದು ಮೆಸೇಜಸ್ ಆರ್ಗನ್ಸ್ಗೆ, ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಹೀಗೆ ಹೋಗುತ್ತೆ? ಖಂಡಿತ ಹಾಗೂ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರನೇ ಯಾವುದೇ ರೀತಿಯ ಚಲನ ಇಲ್ಲದೆ ನಾಡಿ ಮಿಡಿತ, ಹೃದಯ ಮಿಡಿತ ಎಲ್ಲವೂ ಕೂಡ ರಾಮಾಚಾರಿದು ಕಡಿಮೆ ಆಗ್ತದೆ. ಆದರೆ ಈ ಒಂದು ವಿಷಯ ಚಾರುಗೆ ಬೇಂಟಿ ಮುಖಾಂತರ ತಿಳಿಯತ್ತೆ. ವಿಷಯ ತಿಳಿತಿದ್ದಾಗ ಸಾಕಷ್ಟು ಆಘಾತ ಪಡಿಸ್ಕೊಂಡು ಹಾಸ್ಪಿಟಲ್ ಒಳಗಡೆ ಬಂದೇ ಬಿಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಜೈಲರ್ ಹತ್ರ ಡಾಕ್ಟರ್ ರಾಮಾಚಾರಿನ ಚೆಕ್ ಮಾಡಿ ಬಂದು ಮಾತಾಡ್ತಿರ್ತಾರೆ. ನೋಡಿ, ಅವರ ಬ್ರೈನ್ ಡ್ಯಾಮೇಜ್ ಆಗಿದೆ, ಹಾಗಾಗಿ ಯಾವುದೇ ರೀತಿಯ ಬ್ರೈನ್ ವರ್ಕ್ ಮಾಡದೇ ಇರೋದ್ರಿಂದ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಕೂಡ ವರ್ಕ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಯಾವುದೇ ಆರ್ಗನ್ಸ್ಗೆ ಕೂಡ ಬ್ರೈನಿಂದ ಮೆಸೇಜ್ ಸರ್ಕ್ಯುಲೇಟ್ ಆಗಬೇಕಾಗತ್ತೆ. ಬಟ್ ಬ್ರೈನೇ ವರ್ಕ್ ಮಾಡದೆ ಡೆಡ್ ಆಗಿರಬೇಕಾದ್ರೆ ಇದೆಲ್ಲ ಹೇಗೆ ಸಾಧ್ಯ? ಆಲ್ಮೋಸ್ಟ್ ನಾವು ಅವರನ್ನು ಬ್ರೈನ್ ಡೆಡ್ ಆಗಿರೋದ್ರಿಂದ ಅವರು ಡೆತ್ ಅಂತಾನೆ ಹೇಳ್ಬಹುದು, ಘೋಷಿಸಬಹುದು. ಜಸ್ಟ್ ಒಂದು 5-10-15 ಮಿನಿಟ್ಸ್ ಒಳಗೆ ಅವ್ರ ಜೀವ ಹೋಗ್ಬಿಡ್ಬಹುದು. ಅದಕ್ಕೆ ಒಂದು ಟೈಮ್ ಲಿಮಿಟ್ ಕೂಡ ಇಲ್ಲ. ಬೇಕಿದ್ರೆ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿಬಿಡಿ. ಅವ್ರ ಫ್ಯಾಮಿಲಿಯವ್ರು ಬಂದು ಏನಾದರೂ ಅವ್ರ ಆರ್ಗನ್ಸ್ನ ಡೊನೇಟ್ ಮಾಡ್ತೀನಿ ಅಂದರೆ ಯೂಸ್ ಆಗತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದೆ ಚಾರು ಕುಸ್ತು ಹೋಗ್ತಾಳೆ. ತನ್ನ ರಾಮಾಚಾರಿನ ನೋಡಬೇಕು ಅಂದರೆ ಅಲ್ಲಿ ಎದುರು ಪೊಲೀಸ್ ಅವ್ರು ಇರ್ತಾರೆ. ಬಟ್ ಅವರು ಕೂಡ ಟೀ ಕುಡಿಯೋಕೆ ಹೋಗ್ತಾರೆ. ಅಷ್ಟರಲ್ಲಿ ಚಾರು ಒಳಗಡೆ ಹೋಗ್ತಾಳೆ. ತನ್ನ ರಾಮಾಚಾರಿನ ನೋಡಿ ಗೋಳಾಡ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ರಾಮಾಚಾರಿ ಎದೇಳು, ರಾಮಾಚಾರಿ ಪ್ಲೀಸ್, ರಾಮಾಚಾರಿ ನೀನು ಚಾರು ಬಂದಿದ್ದೀನಿ, ರಾಮಾಚಾರಿ ನಾನು ಬಿಟ್ಟು ಹೋಗ್ತೀಯಾ ರಾಮಾಚಾರಿ? ಈ ಚಾರುನ ನೀನು ಒಬ್ಬಳೇ ಬಿಟ್ಟು ಹೋಗೋಕೆ ಹೇಗೆ ಸಾಧ್ಯ ರಾಮಾಚಾರಿ? ಎದೇಳು ರಾಮಾಚಾರಿ, ನನಗೆ ಗೊತ್ತಾಗಲಿಲ್ಲ ರಾಮಾಚಾರಿ, ಎದೇಳು ಅಂತ ಎದೆ ಬಡಿತಿದ್ದಾಳೆ. ಬಟ್ ಯಾವುದೇ ರೀತಿಲೂ ಪ್ರಯೋಜನ ಆಗ್ತಾ ಇಲ್ಲ. ರಾಮಾಚಾರಿ ಎಚ್ಚರನೇ ಆಗ್ತಿಲ್ಲ. ಆ ಕಡೆ ಮನೇಲಿ ಕೃಷ್ಣಂಗೆ ವಿಷಯ ಗೊತ್ತಾಗೋ ಎಲ್ಲ ಚಾನ್ಸಸ್ ಇದೆ. ಬಿಕಾಸ್ ಯಾವಾಗ ಜಾನಕಿ ಅಮ್ಮ ಹೋಗಿ ದೇವ್ರ ಮುಂದೆ ನನ್ನ ಮಗ ಬರಲಿ ಅಂತ ಅಂಗಲಾಚೆ ಕೇಳ್ಕೊತಿದ್ರು, ವಿಷಯ ಹೇಳೇ ಬಿಡಬೇಕು ಅಂತ ಅಂದ್ಕೊಂಡು ಕೃಷ್ಣ ಏನೋ ಅಮ್ಮನ ಮುಂದೆ ಬರ್ತಾರೆ. ನಾನೇ ಕೃಷ್ಣ ಅಮ್ಮ ಅಂತ ಹೇಳೇ ಬಿಟ್ಟರು. ಅಷ್ಟರಲ್ಲಿ ಈ ಕಡೆ ವೈಶಾಖ ಬಂದು ಕೇಕಿನ ಎಳ್ಕೊಂಡು ಹೋಗ್ಬಿಡ್ತಾರೆ. ಬಿಕಾಸ್ ಈ ಕಡೆ ವೈಶಾಖಗೆ ಮಾನ್ಯತ್ ಅವರು ಕಾಲ್ ಮಾಡಿ ಈ ಕಡೆ ವೈಶಾಖಗೆ ಅವನಿಗೆ ಬ್ರೈನ್ ಡೆಡ್ ಆಗಿದೆ, ಒಂದು 5-10 ಮಿನಿಟ್ಸಲ್ಲಿ ಅವ್ನ ಜೀವ ಹೋಗ್ಬಿಡುತ್ತೆ, ನಂಗೆ ತುಂಬ ಖುಷಿ ಆಗ್ತದೆ ಅಂತ ವಿಷಯ ತಿಳಿಸಿರ್ತಾರೆ. ಜಸ್ಟ್ ಬ್ರೈನ್ ಡೆಡ್ ಆಗಿದ್ರು ಕೂಡ ಮಾನ್ಯತ್ ಅವರು ACP ದೇವ್ಗೆ ಹೇಳಿ ಅವನ ಮೇಲೆ ಅಟ್ಯಾಕ್ ಮಾಡಿಸಿ ಅವನಿಗೆ ಅಲ್ಲೇ ಆದಷ್ಟು ಬೇಗ ಸಾವನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ACP ದೇವ್ ಕೂಡ ಹಾಸ್ಪಿಟಲ್ಗೆ ರೌಡಿಗಳನ್ನ ಕಳಿಸ್ತಿದ್ದಾರೆ. ನಂತರ ಈ ಕಡೆ KK ಹತ್ರ ಬಂದು ವೈಶಾಖ ಖುಷಿಯಿಂದ ಏನಾಯ್ತು ಗೊತ್ತಾ, ರಾಮಾಚಾರಿ ಮೇಲೆ ಪೊಲೀಸರು ಅಂದರೆ ಜೈಲಲ್ಲಿ ಅವನ ಮೇಲೆ ಅಟ್ಯಾಕ್ ಆಗಿದೆ. ರೌಡಿಗಳು ಒಂದು ದೊಡ್ಡ ದೊಣ್ಣೆನ ತಗೊಂಡು ತಲೆಗೆ ಬಲವಾಗಿ ಪೆಟ್ಕೊಟ್ಟಿದ್ದಾರೆ. ಅದರಿಂದಾಗಿ ಅವನು ಪ್ರಾಣಾಪಾಯಕ್ಕೆ ಸಿಕ್ಕಾಕೊಂಡಿದ್ದಾನೆ. ನಿಜ ಹೇಳಬೇಕು ಅಂದರೆ ಆಲ್ರೆಡಿ ಬ್ರೈನ್ ಡೆಡ್ ಆಗಿದೆ ಅಂತ. 5-10 ನಿಮಿಷದಲ್ಲಿ ಅವನು ಜೀವ ಹೋಗ್ಬಿಡ್ಬೋದಂತ, ಅವನು ಉಸಿರು ನಿಂತೋಗ್ಬೇಕು ಅಂತ ಹೇಳಿ ಖುಷಿ ಪಡ್ತಿದ್ರೆ, ಏನು ಹೇಳ್ತಿದ್ಯಾ ನೀನು, ನಿಜವಾಗ್ಲೂ ಇದೇನಾ ಅಂತ KK ಹೇಳ್ತಿದ್ರೆ, ಹೌದು ನೀನಾಕೆ ರೀತಿ ಆಡ್ತಿದ್ಯಾ, ನಾನು ಏನು ಹೇಳ್ತಿದ್ದನೋ ಅದೇ ನಿಜ, ನಿನಗೂ ಕೂಡ ಇನ್ನು ಆರಾಮಾಯಿತು. ಚಾರು ಅವಳ ಮನೆಗೆ ಹೋಗ್ತಿದ್ದಾಗೆ ನೀನು ಕೂಡ ಇಲ್ಲಿಂದ ಎಸ್ಕೇಪ್ ಆಗಿ ಎಲ್ಲರೂ ಹೋಗ್ಬೋದು, ನಿನ್ನ ಲೈಫ್ ನೀನು ನೋಡ್ಕೋಬೋದು ಅಂದ್ಕೊಂಡಿದ್ರೆ ಅಂತ ಹೇಳ್ತಿದ್ರೆ, ಈ ಕಡೆ KK ಅಂತೂ ಫುಲ್ ಶಾಕ್ ಆಗಿದ್ದಾರೆ. ಏನಾಗ್ತಿದೆ ಇಲ್ಲಿ? ನನ್ನ ಅಣ್ಣನ ಜೀವ ಪ್ರಾಣಾಪಾಯದಲ್ಲಿದೆಯಾ? ಇಲ್ಲ, ನಾನು ಅಣ್ಣನ ಜೀವನ ಕಾಪಾಡಲೇಬೇಕು. ಏನಾದರೂ ಆಗಲಿ ಈ 3 ಜನ ನನ್ನ ಮನೆಗೆ, ನನ್ನ ಅಣ್ಣಂಗೆ ತೊಂದರೆ ಕೊಟ್ಟವನ್ನ ಜೀವಂತವಾಗಿ ಉಳಿಸ್ಲೇಬಾರ್ದು. ಹೇಗೂ ಜೈಲಿಗೆ ಹೋಗ್ತೀನಿ, ಇವ್ರು 3 ಜನಕ್ಕೆ ಸರಿಯಾಗಿ ಪಾಠ ಹೇಳಿ ಕೊಂದೆ ನಾನು ಜೈಲಿಗೆ ಹೋಗ್ತೀನಿ, ನನ್ನ ಅಣ್ಣ ಆರಾಮಾಗಿರಲಿ ಅಂತ ಹೇಳಿ ಅವನು ಕೂಡ ತುಂಬ ಗಾಬರಿಯಿಂದ
ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಬಟ್ ಮನೇಲಿ ಯಾರಿಗೂ ಕೂಡ ವಿಶ್ವನ ಮುಟ್ಟಿಸ್ತಿಲ್ಲ, ಮನೇಲಿ ಗಾಬರಿ ಆಗ್ಬೋದು ಅಂತ. ಆ ಕಡೆ ಚಾರು ಅಂತೂ ತನ್ನ ಗಂಡನ್ನ ಎದಿಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇನ್ನು ಯಾವುದೇ ಕಾರಣಕ್ಕೂ ತನ್ನ ಗಂಡ ಬದುಕೋದಿಲ್ಲ ಅಂತ ಮಾತುಗಳು ಡಾಕ್ಟರ್ ಹೇಳಿದ್ದು ಅವಳಿಗೆ ನೆನಪಾಗುತ್ತೆ. ತಕ್ಷಣ ಕುಸ್ತು ಹೋಗ್ತಾಳೆ. ಆಗ ರಾಮಾಚಾರಿ ಆಡ್ತಿದ್ದಂಥ ಕೆಲವು ಮಾತುಗಳು ಅವಳಿಗೆ ನೆನಪಾಗುತ್ತೆ. ನೋಡಿ ಚಾರು ಮೇಡಮ್, ದೇವ್ರು ಯಾವತ್ತು ಒಳ್ಳೆ ಮನಸ್ಸಿರೋರಿಗೆ ಖಂಡಿತ ತೊಂದರೆ ಮಾಡುವುದಿಲ್ಲ. ಅವತ್ತು ನಿಮಗೆ ಕಣ್ಣಿರಲಿಲ್ಲ, ಎಲ್ಲ ರೀತಿ ವೈಜ್ಞಾನಿಕವಾಗಿ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಆದರೂ ಧಾತ್ರಿ ಒಂದಲ್ಲಿ ನಿಮಗೆ ಕಣ್ಣು ಬಂತು. ಅದಕ್ಕೆ ಕಾರಣ ನಿಮ್ಮ ಒಳ್ಳೆ ಮನಸ್ಸು, ನಿಷ್ಕಲ್ಮಶವಾದ ಪ್ರೀತಿ, ನಿಷ್ಕಲ್ಮಶವಾದ ಒಂದು ಕೆಲಸ. ಅದರಿಂದಾಗಿ ನೀವು ದೈವಗೆ ಹತ್ರ ಆದ್ರಿ. ಹಾಗಾಗಿ ದೇವರ ಆಶೀರ್ವಾದ ನಿಮಗೆ ಸಿಕ್ಕಿ ನಿಮ್ಮ ಜೀವ ನಿಮ್ಮ ಕಣ್ಣು ನಿಮಗೆ ವಾಪಸ್ ಸಿಕ್ತು. ನೋಡಿದ್ರೆ ಸೈನ್ಸ್ನ ಮೀರಿದಂಥ ಸಾಕಷ್ಟು ಘಟನೆಗಳು ನಡೆಯುತ್ತೆ. ಅದಕ್ಕೆ ನಮಗೆ ದೇವರ ಕೃಪಾ ಕಟಾಕ್ಷ ಇರಬೇಕು. ದೇವರ ಕೃಪಾ ಕಟಾಕ್ಷ ಇರಬೇಕು ಅಂದರೆ ನಮ್ಮ ಮನಸ್ಸುಗಳು ತುಂಬಾ ನಿಷ್ಕಲ್ಮಶತೆಯಿಂದ ಕೂಡಿರಬೇಕು ಅಂತ. ತಕ್ಷಣ ಇದು ನೆನಪಾಗ್ತಿದ್ದಾಗೆ, ಹೌದು ರಾಮಾಚಾರಿ, ನಿನ್ನನ್ನು ನಾನು ಬದುಕಿಸ್ಕೋತೀನಿ. ನೀನು ಎಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿ, ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಧಾತ್ರಿ ಅವ್ರಿಗೆ ಕಾಲ್ ಮಾಡ್ತಾರೆ. ಅಲ್ಲಿನ ಗುರುಗಳು, ನೋಡಮ್ಮ, ನಿನ್ನ ಗಂಡನ ಪಲ್ಸ್ ರೇಟ್ 30% ಇದ್ರೆ, ಅಂದರೆ 30 ಪಲ್ಸ್ ರೇಟ್ ಇದ್ರೆ ಇಲ್ಲ ಕರ್ಕೊಂಡು ಬಾ. 30ಕ್ಕಿಂತ ಕಡಿಮೆ ಇದ್ರೆ ದಯವಿಟ್ಟು ಕರ್ಕೊಂಡು ಬರಬೇಡ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಲೂ ಕೂಡ ಯೂಸ್ ಆಗೋದಿಲ್ಲ ಅಂತ. ತಕ್ಷಣ ಚಾರು ಹೋಗಿ ಪಲ್ಸ್ ರೇಟ್ನ ಚೆಕ್ ಮಾಡ್ತಾಳೆ. 30+ ಇರುತ್ತೆ. ಅವಳಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ತನ್ನ ಗಂಡನ್ನ ಕರ್ಕೊಂಡು ಹೋಗಬೇಕು ಅಲ್ಲಿಂದ ಅಂತ ತನ್ನ ಮಾಂಗಲ್ಯನ ತೆಗೆದು ಕಣ್ಣಿಗೆ ಒತ್ಕೋತಾಳೆ. ಅಷ್ಟರಲ್ಲಿ ಈ ಕಡೆ ACP ದೇವ್ ಕಡೆಯವರು ರಾಮಾಚಾರಿನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದಿದ್ದಾರೆ. ICUಗೆ ಎಂಟ್ರಿ ಆಗೇ ಬಿಡ್ತಾರೆ. ಬಟ್ ಅಲ್ಲಿ ಚಾರು ಇರೋದನ್ನ ನೋಡಿ ನರ್ಸ್ ಅನ್ಕೊಂಡು ಶಾಕ್ ಆಗ್ತಾರೆ. ಈ ಕಡೆ ಚಾರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾಳೆ. ಯಾರು ನೀವು ಅಂತ ಹೇಳಿ ನರ್ಸ್ ಥರನೇ ರಿಯಾಕ್ಟ್ ಮಾಡಿದಾಗ, ಅದು ನಾವು ಅವರ ಸ್ನೇಹಿತರು, ಅವರ ಸಂಬಂಧಿಕರು ಅಂದಾಗ ಸಂಬಂಧಿಕರ ಅಂತ ಹೇಳಿ ಅವಳಿಗೆ ಅನುಮಾನ ಬರುತ್ತೆ. ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ರಾಮಾಚಾರಿ ಸಂಬಂಧಿಕರು ಇವ್ರು ಯಾರೂ ಅಲ್ಲ ಅಂತ. ಯಾರು ಇವ್ರನ್ನ ಕೊಲ್ಲೋಕೆ ಕರ್ಕೊಂಡು ಬಂದಿರ್ಬೋದು ಅಂತ ಅನುಮಾನ ಪಡ್ತಾಳೆ. ಹಾಗಾಗಿ ಯಾರೂ ಕೂಡ ಈ ರೀತಿ ಬರಬಾರ್ದು, ಸಂಬಂಧಿಕರಾದರೂ ಕೂಡ ಹೊರಗಡೆನೇ ಇರಬೇಕು, ಹೊರಗಡೆ ಹೋಗಿ ಅಂತ ಕಳಿಸ್ತಾಳೆ. ನಂತರ ಯಾರಿರ್ಬೋದು ಅಂದ್ಕೊಂಡ್ರೆ ಅವ್ರು ಎಲ್ಲರೂ ಕೂಡ ACP ದೇವ್ ನಮಗೆ ಇವ್ರನ್ನ ಸುಪಾರಿ ಕೊಟ್ಟಿದ್ದಾರೆ ಕೊಲ್ಲೋಕೆ, ಕೊಂದು ಬಿಡಬೇಕು ಅಂತ ಹೇಳಿದ ಮಾತನ್ನ ಕೇಳಿಸ್ಕೊಂಡಿದ್ದ ತಕ್ಷಣ ತನ್ನ ಫ್ರೆಂಡಿಗೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ ತೊಗೊಂಡು ಬಾ ಅಂತ ಹೇಳಿ ತಕ್ಷಣ ರಾಮಾಚಾರಿಂದ ಅಲ್ಲಿಂದ ಧಾತ್ರಿವನಕ್ಕೆ ಶಿಫ್ಟ್ ಮಾಡೋಕೆ ಎಲ್ಲ ರೀತಿ ತಯಾರಿನ ಮಾಡ್ಕೋತಾ ಇದ್ದಾಳೆ. ಆದರೆ ಈ ಕಡೆ ಕೇಕೆ ಕೂಡ ಫೈನಲಿ ಅದೇ ಹಾಸ್ಪಿಟಲ್ಗೆ ಬಂದು ಅಣ್ಣನ ನೋಡಬೇಕು ಅಂತ ವಾರ್ಡ್ಗೆ ಬರ್ತಿದ್ರೆ ರೌಡಿಗಳೆಲ್ಲರೂ ಕೂಡ ದೂರದಿಂದ ನಿಂತ್ಕೊಂಡು ಇವನೇ ಅಲ್ವಾ ನಾವು ಕೊಳ್ಳೋಕೆ ಬಂದಿದ್ದು, ಅವ್ರು ನೋಡಿದ್ರೆ ಅಲ್ಲಿದ್ದಾರೆ ಅಂದ್ರು ಇವ್ನು ನೋಡಿದ್ರೆ ಆರಾಮಾಗಿ ನಡ್ಕೊಂಡು ಬರ್ತದಾನಲ್ಲ ಅಂತ ಅನ್ಕೋತಾ ಇದ್ರೆ ಆ ಕಡೆ ರಾಮಾಚಾರಿ ಮೇಲೆ ಸ್ಟ್ರಕ್ಚರ್ ಮೇಲೆ ಮಲಗಿಸಿ ಅವ್ನು ಮುಖ ತುಂಬ ವೈಟ್ ಬಟ್ಟೆನ ಹಾಕಿ ಅವರು ಹಾಗೆ ಫ್ರೆಂಡ್ ಇಬ್ಬರು ಕೂಡ ಸ್ಟ್ರಕ್ಚರಲ್ಲಿ ಎಳ್ಕೊಂಡು ಹಾಸ್ಪಿಟಲಿಂದ ಹೊರಗಡೆ ಇನ್ನೇನು ಆ್ಯಂಬುಲೆನ್ಸ್ ಹತ್ತಿಸ್ಬೇಕು ಅಷ್ಟರಲ್ಲಿ ಈ ಕಡೆ ಒಂದು ಹಂಗಾಮ ನಡೀತದೆ. ಹಾಗಿದ್ರೆ ಇಲ್ಲಿ ಕೇಕೆ ರೌಡಿಗಳ ಜೊತೆ ಫೈಟ್ ಮಾಡ್ಕೋತಾನೆ. ಫೈನಲಿ ಇಲ್ಲಿ ಕೇಕೆ ಹಾಗೆ ಚಾರು ಭೇಟಿ ಆಗತ್ತ. ಈ ಕಡೆ ಕೇಕೆನೇ ಚಾರುಗೆ ಹೆಲ್ಪ್ ಮಾಡೋಕೆ ಮುಂದಾಗ್ತಾರ. ಫೈನಲಿ ಚಾರು ಕೇಕೆನೇ ಸೇರಿಕೊಂಡು ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರ. ಫೈನಲಿ ಏನಾಗುತ್ತೋ ಎಂತಾಗುತ್ತೋ ಚಾರು ಅಂತೂ ತನ್ನ ಗಂಡನ್ನ ಕರ್ಕೊಂಡು ಧಾತ್ರಿವನಕ್ಕೆ ಹೊರಟೇ ಬಿಡ್ತಾಳೆ. ಹೇಗೆ ಯಮನ ಜೊತೆ ಹೋರಾಡಿ ತನ್ನ ಗಂಡನ್ನ ಬದುಕಿಸ್ಕೊಂಡಂತಹ ಸತಿ ಸಾವಿತ್ರಿ ಥರ ಈಗ ಇಲ್ಲಿ ಚಾರು ಹೇಗೆ ತನ್ನ ಗಂಡನ ಪ್ರಾಣನ ಉಳಿಸ್ಕೋತಾಳೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾವ ರೀತಿಯ ಅಡೆತಡೆಗಳು ಚಾರುಗೆ ಬರುತ್ತೆ, ಎಷ್ಟೆಲ್ಲ ಅಡೆತಡೆಗಳನ್ನ ದಾಟಿ ಚಾರಿನ ಬದುಕಿಸ್ಕೋತಾಳೆ. ಜೊತೆಗೆ ಇಲ್ಲಿ ಧಾತ್ರಿವನಕ್ಕೆ ಮತ್ತೆ ಹೋಗಿದ್ದಾರೆ. ಅಲ್ಲಿ ಒಂದು ಗುಟ್ಟಿದೆ, ಅದು ಚಾರುವಿನ ಕಣ್ಣು ಕಾಣಿಸ್ತಿದ್ದಂತಹ ಸತ್ಯ. ಅಲ್ಲಿ ಗುರುಗಳು ಚಾರುಗೆ ಕಣ್ಣು ಕಾಣಿಸ್ತಿತ್ತು ಅನ್ನೋ ಸತ್ಯ ತಿಳಿದಿದ್ದಾರೆ. ಆದರೆ ಚಾರು ಅವ್ರ ಹತ್ರ ಕೇಳ್ಕೊಂಡಿದ್ದಾಳೆ. ಈ ಕಡೆ ತಮ್ಮ ಸುತ್ತಮುತ್ತ ಇರೋ ಶಿಷ್ಯಂದಿರಿಗೂ ಕೂಡ ಯಾವುದೇ ಕಾರಣಕ್ಕೂ ಈ ವಿಷಯನ ನೀವು ಯಾರಿಗೂ ಹೇಳಬಾರ್ದು, ರಾಮಾಚಾರಿಗೂ ಕೂಡ ಅಂತ ಅವತ್ತು ಗುರುಗಳು ಹೇಳಿದ್ರು. ಆದರೆ ಧಾತ್ರಿವನಕ್ಕೆ ಮತ್ತೆ ಬಂದಂಥ ರಾಮಾಚಾರಿ ಹುಷಾರಾಗಿ ಹೋಗಬೇಕಾದ್ರೆ ಅವನಿಗೆ ಚಾರುಗೆ ಅವತ್ತು ಕಣ್ಣಿದ್ದು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡ್ರು ಅನ್ನೋ ಸತ್ಯ ಗೊತ್ತಾಗತ್ತಾ? ಏನಾಗುತ್ತೆ? ಸತ್ಯ ಗೊತ್ತಾಗ್ತಿದ್ದಾಗೆ ನನಗೆ ಇಂಥ ಹೆಂಡತಿ ಸಿಗ್ತಿರ್ಲಿಲ್ಲ, ನನ್ನನ್ನು ಪ್ರೀತಿ ಮಾಡಲಾಗಿ ಅವ್ರು ಇಷ್ಟೆಲ್ಲ ಮಾಡಿದ್ರು, ನನ್ನ ಮೇಲಿರೋ ಪ್ರೀತಿ ಇವತ್ತು ಅವ್ರು ಮಾಡಿದ್ದೇ ಒಂದು ರೀತಿ ಒಳ್ಳೇದಾಯ್ತು, ಇಲ್ಲ ಅಂದರೆ ಇಂಥ ಹೆಂಡತಿನೇ ಪಡೀತಿರ್ಲಿಲ್ಲ ಅಂತ ಹೇಳಿ ಅದನ್ನು ಕ್ಷಮಿಸಿ ತನ್ನ ಚಾರುನ ಒಪ್ಕೋತಾನ. ಅಥವಾ ಅದು ಒಂದು ರೀತಿಯ ಹಂಗಾಮ ಕ್ರಿಯೇಟ್ ಆಗಿ ಮತ್ತೊಂದು ಕತೆಗೆ ನಾಂದಿ ಆಗತ್ತಾ? ಚಾರು ಹಾಗೆ ಚಾರಿಯ ನಡುವೆ ಪ್ರೀತಿಯ ಕವಲೊಡೆಯತ್ತ. ಏನಾಗತ್ತೆ? ಈ ಕಡೆ ಕೇಕೆ ಆ ಒಂದು ವಾರ್ಡಲ್ಲಿ ರಾಮಾಚಾರಿ ವೇಷದಲ್ಲಿ, ಅಂದರೆ ACP ದೇವ್ ಮಾನ್ಯತೆಗೆ ರಾಮಾಚಾರಿಯಾಗಿ
ನಿಜವಾದ ಕೇಕಿಯಾಗಿ ಆ ಒಂದು ಜಾಗಕ್ಕೆ ಅವನೇ ಹೋಗ್ತಾನ. ಏನಾಗಬಹುದು, ಯಾವ ರೀತಿ ಕತೆ ಸಾಗಬಹುದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.